ಸೂಪರ್ ತ್ರೀಯಲ್ಲಿ ಒಂದು ಸುದ್ದಿ. ಕೊಚ್ಚೆಗುಂಡಿ ಅಂತಾದ ಐತಿಹಾಸಿಕ ಕೆರೆ ಗಬ್ಬೆದು ನಾರ್ತಾ ಇದೆ. ಮೈಸೂರಿನ ಬೆಳವಾಡಿ ಕೆರೆ ಚರಂಡಿ ಘಟಕ ಇದ್ರೂ ನೋ ಯೂಸ್. ಇಡೀ ಊರಿನ ಚರಂಡಿ ನೀರು ಕೆರೆಯಲ್ಲಿ ಬಂದು ನಿಂತಿದೆ. ನೋಡಿ, ಕೊಚ್ಚೆಗುಂಡಿಯಾಗಿದೆ. ಅದು ಐತಿಹಾಸಿಕ ಕೆರೆ. ಇದೀಗ ಆ ಕೆರೆ ಕೊಚ್ಚೆಗುಂಡಿಯಾಗಿ ಬದಲಾಗಿದೆ. ಅಷ್ಟಕ್ಕೂ ಕೆರೆ ಅಧ್ವಾನ ಆಗಲು ಯಾರ ಕಾರಣ? ಕಣ್ಣಿದ್ದು ಕುರುಡಾಗಿದೆ. ಮುಡ. ಏನು ಮುಡ? ಒನ್ಸ್ ಅಗೇನ್ ಮುಡ ಬಳಿಗೆ ಬರ್ತಾ ಇದ್ದೀವಿ. ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೊಚ್ಚೆಗುಂಡಿಯಂತಾದ ಐತಿಹಾಸಿಕ ಕೆರೆ ಚರಂಡಿ ಶುದ್ಧೀಕರಣ ಘಟಕ ಇದ್ರೂ ನೋ ಯೂಸ್. ಅಳಿದುಳಿದಿರುವ ಕೆರೆಗಳನ್ನ ಉಳಿಸಿಕೊಳ್ಳಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡುತ್ತೆ. ಆದ್ರೆ ಕಣ್ಮುಂದೆ ಕೆರೆ ನಾಶವಾಗ್ತಾ ಇದೆ. ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಎಸ್, ಕೆರೆ ನೋಡಿ. ದೂರದಿಂದ ನೋಡಿದ್ರೆ ವಾವ್ ಅನ್ನೋ ತರ ಇದೆ. ಹತ್ರದಿಂದ ನೋಡಿದ್ರೆ ಮೂಗನ್ನ ಮುಚ್ಕೊಳ್ತೀರಾ. ಯಾಕಂದ್ರೆ ಆ ಮಟ್ಟಿಗೆ ಈ ಕೆರೆ ಅಧ್ವಾನವಾಗಿದೆ. ಇದು ಮೈಸೂರಿನ ಐತಿಹಾಸಿಕ ಬೆಳವಾಡಿ ಕೆರೆ. ಬೆಳವಾಡಿ ನಗರಸಭೆ ವ್ಯಾಪ್ತಿಯಲ್ಲಿ 4 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲವಾಗಿ ಹರಡಿಕೊಂಡಿದೆ. ಕೆರೆಯಲ್ಲಿ ನೀರಿದೆ, ಆದ್ರೆ ಅದು ಶುದ್ಧ ನೀರಲ್ಲ, ಕೊಳಚೆ ನೀರು. ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬೆಳವಾಡಿ ಕೆರೆ ಮಾತ್ರ ಚರಂಡಿ ನೀರಿನಿಂದ ಪ್ರತಿ ವರ್ಷ ತುಂಬುತ್ತಾ ಇದೆ. ಈ ಕೆರೆ ಮಲಿನವಾಗ್ತಿದ್ರು ಜಿಲ್ಲಾಡಳಿತ, ನಗರಾಭಿವೃದ್ಧಿ ಪ್ರಾಧಿಕಾರ, ಮಾಲಿನ್ಯ ನಿಯಂತ್ರಣ ಮಂಡಳಿ ಕಣ್ಣೆತ್ತಿಯೋ ನೋಡಿಲ್ಲ. ಕೆರೆಯ ಸಮೀಪದಲ್ಲಿಯೇ ಸರ್ಕಾರಿ ITI ಕಾಲೇಜು, ಪ್ರೌಢಶಾಲೆ, ದೇವಸ್ಥಾನ, 10 ಮನೆಗಳಿವೆ. ಪ್ರತಿನಿತ್ಯ ಕೆರೆಯ ಸಮೀಪವೇ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಗಬ್ಬು ವಾಸನೆಯ ನಡುವೆ ತಿರುಗಾಡುವಂತಾಗಿದೆ. ಹಸು ಕರುಗಳಿಗೂ ಶುದ್ಧ ನೀರು ಮರೀಚಿಕೆಯಾಗಿದೆ. ಕಲುಷಿತ ನೀರಿನಿಂದ ಅಂತರ್ಜಲವು ಮಲಿನಗೊಳ್ತಾ ಇದೆ. ಸೊ ಈ ಕೆರೆಗೆ ಸಂಪೂರ್ಣ ಬೆಳವಾಡಿ ಗ್ರಾಮದ ಹೆಚ್ಚು ಕಮ್ಮಿ 4 ರಿಂದ 5 ಸಾವಿರ ಮನೆಗಳದು ಸಿವೇಜ್ ವಾಟರ್ ಬಂದು ಈ ಕೆರೆಗೆ ಈಗ ಸೇರ್ತಾ ಇದೆ. ಸೇರಿರೋದ್ರಿಂದ ಈ ಕೆರೆ ಸಂಪೂರ್ಣ ಮಲಿನ ಆಗಿ ಈಗ ಸ್ವಲ್ಪ ದಿನದಿಂದ ನಗರಸಭೆ ಅಧಿಕಾರಿಗಳು ಇದನ್ನು ಓಪನ್ ಡ್ರೈನೇಜಲ್ಲಿ ಬಿಟ್ಟು ಇದು ಯಮನಹಳ್ಳಿ ಹತ್ರ ಯಮನಹಳ್ಳಿ ಕೆರೆ ಅಂತಿದೆ, ಆ ಕೆರೆಗೆ ಹೋಗಿ ಇನ್ನೊಂದು ಕೆರೆಗೆ ಹೋಗಿ ಈಗ ಆ ಕೆರೆನೂ ಕಲುಷಿತ ಆಗ್ತಾ ಇದೆ. ಕೆರೆಯ ಸಮೀಪದಲ್ಲಿಯೇ ಶುದ್ಧೀಕರಣ ಘಟಕ ನಿರ್ಮಿಸಿದ್ರು ನೋ ಯೂಸ್. ಚರಂಡಿ ಘಟಕದ ಸುತ್ತ ಗಿಡ ಗಂಟಿ ಬೆಳೆದು ಅಧ್ವಾನವಾಗಿದೆ. ಇದರಿಂದ ಕೆರೆಯಲ್ಲಿನ ಜಲಚರ, ಪ್ರಾಣಿ ಪಕ್ಷಿಗಳು ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ತುಂಬಾ ನಮಗೆ ಕಷ್ಟ. ಇಲ್ಲಿ ಅಕ್ಕಸ್ ನೀರೆಲ್ಲ ರೋಡಲ್ಲೆಲ್ಲ ಓಡಾಡುತ್ತೆ. ಲಾರಿ ಬಸ್ ಎಲ್ಲ ಓಡಾಡಿದ್ರೆ ಕೆರೆ ನೀರೆಲ್ಲ ವಾಸನೆ. ಒಂದು ಹಸಿನ ಕರು ಬಿದ್ದು ಸತ್ತೋಗಿ ಎಳೆಯೋರು ಯಾರೂ ಇಲ್ಲ ಕಾಕಸ್ ನೀರು ಅಂತ. ನಮ್ಗೆ ಅಕ್ಕಪಕ್ಕದ ಮನೆ ಸೊಳ್ಳೆ, ನೊಣ ವಿಪರೀತ ಕಷ್ಟ ನಮಗೆ. ಅದ್ರ ನೀರು ಕುಡಿದು ನಮಗೆಲ್ಲ ಕಾಯಿಲೆ ಬರ್ತಾ ಇದೆ. ಊರಿಗೊಂದು ಕೆರೆ ಇದ್ರೆ ಕುಡಿಯುವ ನೀರು ಹಾಗೂ ಕೃಷಿ ಚಟುವಟಿಕೆಗೆ ಸಹಾಯವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರೆ ಈ ಕೆರೆಯನ್ನ ನೋಡಿದ್ರೆ ಕೆರೆಗಳು ಚರಂಡಿ ನೀರನ್ನ ತುಂಬಿಸಲು ಬಳಸ್ತಿರೋದು ವಿಪರ್ಯಾಸವೇ. ಏನಾದ್ರೂ ಅಧಿಕಾರಿಗಳು ಗಡದ ನಿದ್ದೆಯಿಂದ ಎದ್ದೇಳಬೇಕಿದೆ. ಇಲ್ದಿದ್ರೆ ಸೂಪರ್ 3 ಚಳಿ ಬಿಡಿಸುತ್ತೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಕೊಳಚೆ ನೀರಾಗ್ಬಿಟ್ಟಿದೆ. ಇದನ್ನೊಂದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬೋ. ಆದರೆ ಬೆಳವಾಡಿ ಕೆರೆ ನೋಡಿ, ಚರಂಡಿ ನೀರಿಂದ ತುಂಬ್ತಾ ಇದೆ. ಇದನ್ನು ಹೆಂಗೆ ಉಳಿಸ್ಕೋಬೇಕು? ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಬೆಳವಾಡಿ ಚಾಮುಂಡೇಶ್ವರಿ, ನಮ್ಮ CM ಸಿದ್ದರಾಮಯ್ಯ ಕ್ಷೇತ್ರ ಇದೆ. ಈ ಹಿಂದೆ, ಈಗ GT ದೇವೇಗೌಡರು ಚರಂಡಿ ಶುದ್ಧೀಕರಣ ಘಟಕ ಇದ್ರೂ ನೋ ಯೂಸ್. ಗಬ್ಬೆದು ನಾರ್ತಾ ಇದೆ. 4 ಎಕರೆ ವಿಸ್ತೀರ್ಣದ ಕೆರೆ, 4,000ಕ್ಕೂ ಹೆಚ್ಚು ಜನರಿರುವ ಬೆಳವಾಡಿ ಗ್ರಾಮ. ಆಮೇಲೆ 4,000 ಜನ ಏನು ಮಾಡ್ತಿದ್ದಾರೆ? 4 ಎಕರೆ ಇದ್ದಾಗ ಚರಂಡಿ ನೀರಿನಿಂದ ಪ್ರತಿ ವರ್ಷ ತುಂಬುತ್ತಾ ಇದೆ ಕೆರೆ. ಜಿಲ್ಲಾಡಳಿತ ಕಣ್ಣೆತ್ತಿ ನೋಡ್ತಾ ಇಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೂಡ ಗಪ್ಚುಪ್ ಹಾಕಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಫೋಟೋ ಹಾಕ್ಬಿಡ್ತೀನಿ. ಚಂದ್ರು ನಗರಸಭೆ ಆಯುಕ್ತರು, ಇವರಿಗೆ ಜವಾಬ್ದಾರಿ ಇಲ್ವೋ ಇದ್ರದ್ದು ಈ ಕೆರೆಯದು? ಆಮೇಲೆ ಲಕ್ಷ್ಮೀಕಾಂತ್ ರೆಡ್ಡಿ ಸಾಹೇಬ್ರೆ, ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಬೆಳವಾಡಿ ಕೆರೆ ನಾಶ ಮಾಡ್ತಾ ಇದ್ವಿ. ಬೆಳವಾಡಿ ಕೆರೆ ನಾಶ ಮಾಡ್ತಾ ಇದ್ವಿ. ನಿಜವಾಗಲೂ ಐ ಡೋಂಟ್ ನೋ, ಬಹುಶಃ ಈ ತುಲಿಬೆಲೆ ಅವರ ಟೀಮ್ ಕಂಡಿದ್ರೆ ಇದನ್ನು ಸರಿ ಮಾಡಿಬಿಡ್ತಿತ್ತು. ತುಲಿಬೆಲೆ ಅವರ ಟೀಮ್ ಇದನ್ನೇನಾದ್ರು ನೋಡಿದ್ದಿದ್ರೆ ಇದನ್ನು 1-2 ದಿವಸದಲ್ಲಿ ಸರಿ ಮಾಡ್ತಾಯಿದ್ರು. ಆಮೇಲೆ ಅಲ್ಲೆಲ್ಲ ಟೀಮ್ಗಳಿರಲ್ವಾ? ಏನು ಅವರ ಸಂಘ, ಇವರ ಸಂಘ, ಇವರೆಲ್ಲ ಯಾಕೆ ಸಮಾಜದ ಬಗ್ಗೆ ಕಳಕಳಿ ತೋರೋದಿಲ್ಲ? ನಮ್ಮ ಟೀಮ್ ಎಲ್ಲ ಸೇರಿಬಿಟ್ಟು ಇವತ್ತು ಕ್ಲೀನ್ ಮಾಡ್ತೀವಪ್ಪ. ಕುರುಬರ ಸಂಘದಿಂದ ಫುಲ್ ಟೀಮ್
ಅಥವಾ ಇನ್ನೊಂದು ಯಾವುದೋ ಸಂಘದಿಂದ ಟೀಮ್, ದಲಿತ ಸಂಘರ್ಷ ಸಮಿತಿಯಿಂದ ಇದನ್ನೊಂದು ಕ್ಲೀನ್ ಮಾಡೋದು, ಯಾಕೆ ಮಾಡಲ್ಲ ಅಲ್ವಾ? ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಟೀಮ್ ಅಂತಿರುತ್ತೆ, ಯಾವುದಾದ್ರೂ ಒಂದಿರುತ್ತೆ ಅಲ್ಲಿ, ಎಲ್ಲ ಜನ ಸೇರಿ ಮತ್ತೊಂದು ಅಂತೇಳಿ. ಕೆಲವು ಕಡೆ ಅದನ್ನು ಮುಟ್ಟೋಕ್ಕೂ ಬಿಡಲ್ಲ, ಹಂಗೂ ಇರ್ತದೆ. ಕೊಳಚೆ ಆದರೂ ಪರವಾಗಿಲ್ಲಪ್ಪ, ನೀವು ಜಾತಿಯವರು ಮಾತ್ರ ಮುಟ್ಟಬಾರ್ದು. ಕೊಳಚೆ ಆಗಿ ಚರಂಡಿ ಹೋಗಿ ಗಬ್ಬೆದ್ದೋಗಿ ವಾಸನೆ ಬಂದು ಅದರ ನೀರು ಕುಡಿದು ಸತ್ತೋದ್ರೂ ಪರವಾಗಿಲ್ಲ, ಕೆಲವು ಜಾತಿಗಳು ಮುಟ್ಟಬಾರ್ದು ಅದನ್ನು. ಹಿಂಗೆ ಅಪ್ಪ ಏನು ರೀ ನಮ್ಮ DNA ಕೆಲವರದ್ದು. ಆಮೇಲೆ ಸಂಸದರು ಯದುವೀರ್ ಒಡೆಯರ್, ಎಚ್ ಸಿ ಮಹದೇವಪ್ಪ ಉಸ್ತುವಾರಿಗಳು, ಜಿ ಟಿ ದೇವೇಗೌಡರು ಶಾಸಕರು, ಲಕ್ಷ್ಮೀಕಾಂತ್ ರೆಡ್ಡಿ ಜಿಲ್ಲಾಧಿಕಾರಿಗಳು, ಚಂದ್ರು ನಗರಸಭೆ ಆಯುಕ್ತರು, ಚಂದ್ರು ಸರ್ ಇದ್ದಾರೆ. ಚಂದ್ರು ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಇದನ್ನು ಕ್ಲೀನ್ ಮಾಡೋಕ್ಕಾಗೋದೇ ಇಲ್ವಾ? ಹೆಂಗೆ ಕತೆ ಇದು? ಸರ್ ಅದು ಕ್ಲೀನ್ ಅಂದರೆ ಸರ್ ಇದು ನ್ಯೂಲಿ ಅಪ್ಗ್ರೇಡೆಡ್, ಪಂಚಾಯತಿಯಿಂದ ಅಪ್ಗ್ರೇಡ್ ಮಾಡಿದ್ದಾರೆ. ಈ 2 years ಆಗಿದೆ ನಗರಸಭೆಯಾಗಿ. ಈ ಸರಿ ಆಕ್ಷನ್ ಪ್ಲಾನ್ ನಾವು ಕ್ರಾಶ್ ಬ್ಯಾರಿಯರ್ಸ್ ನ ತಗೊಂಡಿದೀವಿ. ಊರಿಗೆ UGD ನೆಟ್ವರ್ಕ್ ಇಲ್ಲ. ಈಗ UGD ನೆಟ್ವರ್ಕ್ಗೆ NGT ನಲ್ಲಿ 42 crores ಟೆಂಡರ್ ಆಗಿದೆ ಸರ್ KODFC ಇಂದ. 42 ಕೋಟಿ. ಬಟ್ ಬೆಳವಾಡಿ ಕೆರೆ ಹೆಂಗೆ ಇರುತ್ತಾ ಅಂತ? ಕೂರ್ಗಳ್ಳಿ, ಬೆಳವಾಡಿ ಅಂಡ್ ಹೆಬ್ಬಾಳ್ 3 ಏರಿಯಾಗೆ ಸೇರಿ ಹೆಬ್ಬಾಳಿಗೆ ಆಗಿದೆ. ಈ ಹೇಳಿ ದೊಡ್ಡ ಥ್ರಾಶ್ ಬ್ಯಾರಿಯರ್ಸ್ ತಗೊಂಡಿದೀವಿ. 3 ಕೆರೆ ಇದೆ ನಮ್ಗೆ ಈ ತರ ಊರೊಳಗಡೆ. 3 ಕೆರೆಗೂ ಥ್ರಾಶ್ ಬ್ಯಾರಿಯರ್ಸ್ ಮತ್ತೆ ಬಯೋಕಲ್ಚರ್. ಇದೆಲ್ಲ ಬಿಡಿ ಸರ್, ಇಲ್ಲಿ ತನಕ ಏನ್ ಮಾಡಿದ್ರಿ ಅದು ಹೇಳಿ ನನಗೆ. ಸುಮ್ಮನೆ ಕೆರೆಯನ್ನು ಹಾಳು ಮಾಡಾಕ್ಬಿಟ್ಟು ಆ ಸೂಲಿ ಬೆಲೆನ್ ಟೀಮ್ ಕೊಟ್ರೆ ಒಂದು 5 ದಿವಸದಲ್ಲಿ ಕ್ಲೀನ್ ಮಾಡಿಕೊಡ್ತಾರೆ ಸರ್. ಕ್ಲೀನಿಂಗ್ ಅಲ್ಲಿ ಹೆಲ್ಪ್ ಆಗಲ್ಲ ಸರ್. ಯಾವ್ದಾದ್ರು ಒಂದು ಮಾಡಿ ಅಟ್ಲೀಸ್ಟ್ ಸರ್. ಇದಕ್ಕಿಂತ ಓಕೆ ಅಲ್ವಾ ಸರ್? ಈಗ ಥ್ರಾಶ್ ಬ್ಯಾರಿಯರ್ಸ್ಗೆ ಸರ್ ಈಗ ನಾನು ಬಂದು 3 ತಿಂಗಳಾಗಿದೆ. ನಾವೇನು ಹೇಳ್ತಿದ್ರಿ ತಗೊಂಡು ಥ್ರಾಶ್ ಬ್ಯಾರಿಯರ್ಸ್ ನ ಈಗ ಟೆಂಡರ್ ಕರ್ಕೊಂಡಿದೀವಿ ಸರ್. ಶಾರ್ಟ್ಲಿ ನಾನು 15 days ನಾವು ಥ್ರಾಶ್ ಬ್ಯಾರಿಯರ್ಸ್ ಹಾಕಿ ಅಟ್ಲೀಸ್ಟ್ ಅವಾಗ ಕೆರೆಗೆ ಏನ್ ಗಲೀಜ್ ಹೋಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡ್ತೀವಿ. ಫುಡ್ ವೇಸ್ಟ್ ನೆಕ್ಸ್ಟ್ ಸೇರಿ 42 ಕೋಟಿ ಟೋಟಲಿ 3 ಏರಿಯಾಗೆ ಸೇರಿ 42 ಕೋಟಿ. ಹೌದು, ನಮ್ಮಿಂದ 42 ಕೋಟಿ ಬೇಕಾ ಸರ್ ಅದು ಆ 3 ಕೆರೆಗಳಿಗೆ? ಸರ್ ಗೌರ್ಮೆಂಟ್ ಎಸ್ಟಿಮೇಟ್ ಮಾಡಿರೋದು ನಾನಲ್ಲ ಸರ್, ಅದು ಗೌರ್ಮೆಂಟೇ ಮಾಡಿ ಅವ್ರಿಗೆ 12 ಕೋಟಿ ನನ್ನ ಶೇರ್ ಕೊಡಬೇಕು. 30 crores ಅವ್ರದ್ದು, 12 crores ಮುನ್ಸಿಪಾಲಿಟಿಯಿಂದ, ಇನ್ಕ್ಲೂಡಿಂಗ್ 5 years ಮೇಂಟೆನೆನ್ಸ್. ನಾನು ಗೋಕರ್ಣದ ಏನಪ್ಪ ಕೋಟಿಕೆರೆ, ಕೋಟಿ ತೀರ್ಥವನ್ನು ಇದೇ ಥರ ಕಾರ್ಯಕ್ರಮ ಮಾಡಿ ಕೇವಲ 1.5 ಕೋಟಿಯಲ್ಲಿ ಕ್ಲೀನ್ ಮಾಡಿಸಿದ್ವಿ. ಎಲ್ಲ ಈಶ್ವರಪ್ಪನವ್ರಿಗೆ ಹೇಳಿಬಿಟ್ಟು 1.5 ಕೋಟಿ ಬಿಡುಗಡೆ ಮಾಡಿಸಿ, ಈಗಲೂ ಯಾರು ಗೋಕರ್ಣದವ್ರು ಯಾರಾದ್ರು ನೆನೆಸ್ಕೊಂಡ್ರೆ ನೆನೆಸ್ಕೋಬೇಕು. ಅಲ್ಲಿ ಹೆಂಗೆ ಪಾಚಿ ಹಿಡಿದೋಗಿತ್ತು, ಹೆಂಗೆ ಆಗೋಗಿತ್ತು ಅಂದರೆ ಎಲ್ಲ ತೆಗೆದ 1.5 ಕೋಟಿಯಲ್ಲಿ ನೀರು ಖಾಲಿ ಮಾಡಿಸಿ ಮತ್ತೊಂದು ಮಾಡಿ ಎಲ್ಲ ಮಾಡಿದ್ವಿ. ಅದು ಎಷ್ಟೇ ದೊಡ್ಡ ಕೆರೆ, ಅದು ಎಷ್ಟೋ ಎಕರೆ ಬರುತ್ತೆ ಅದರಲ್ಲಿ ನೀರು. ಐರನ್ ನಾನು ನನ್ನ ಸ್ಪೆಷಲಿಸ್ಟ್ಗಳು ಕೆಲವರು ಇದ್ದಾರೆ, ಅವ್ರ ಹತ್ರ ಕೇಳ್ತೀನಿ. ಎನಿವೇ ಚಂದ್ರ ಅವರೇ, ನನಗೆ ಇದಕ್ಕೆ ಫುಲ್ ಪ್ಲೆಜ್ಡ್ ಆಗಿ ಗಮನ ಹರಿಸೋಕ್ಕಾಗಿಲ್ಲ ಇವತ್ತು, ಆ ಇನ್ನೊಂದು ಸ್ಟೋರಿ ಇದೆ ಕಾರಣಕ್ಕಾಗಿ. ಬಟ್ ನಾನು ಇದನ್ನು ಫಾಲೋಅಪ್ ಮಾಡ್ತೀನಿ. ಒಂದು ವೇಳೆ ನಿಮ್ಮಗಳ ಕಡೆಯಿಂದ ಏನೋ ತಪ್ಪಾಗಿದ್ದರೆ ಐ ಆಮ್ ಸಾರಿ, ಬಿಡುವಂಥ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. 42 ಕೋಟಿ ಅಂತೆ, 42 ಕೋಟಿ ಅಂತೆ 3 ಕೆರೆ. ಯಾವನ್ಯಾವನು ತಿಂತಾನೋ, ಯಾವನ್ಯಾವನು ಹಾಳಾಗೋಗ್ತಾನೋ. ಆ ಗಂಗೆಯನ್ನೇ ಕ್ಲೀನ್ ಮಾಡಿಸೋಂಥ ಪ್ರಯತ್ನಗಳು ಆಗ್ತಾಯಿದೆ. ನಮ್ಮಲ್ಲಿ ಎಂಥ ಮೈಂಡ್ಸೆಟ್ ನೋಡಿ. ನರೇಂದ್ರ ಮೋದಿ ಅವರು ಕೇವಲ BJP ಅನ್ನೋ ಕಾರಣಕ್ಕಾಗಿ ಅವರು ಏನೋ ನಮಾಮಿ ಗಂಗೆ ಮಾಡಿದ ತಕ್ಷಣ ನೀವು ಕಸ ಹಾಕಿ ಹಾಳು ಮಾಡಿ ಒಬ್ಬ ಪ್ರಯತ್ನ ಪಡ್ತಾ ಇದ್ದಾನೆ, ಒಂದು ಸಪೋರ್ಟ್ ಮಾಡೋಣ. ಯಾರಿಗೆ ಗಂಗಾ ನದಿ ನೀರು? ಹಿಂದೂಗಳಿಗ? ಬೇರೆಯವರು ಕುಡಿಯಲ್ವ ಅದನ್ನು? ಅದು ಪಾಸಾಗಿ ಹೋಗಲ್ವಾ? ಆ ಗಂಗಾ ನದಿಯಲ್ಲಿ ಮುಳುಗೆದ್ರೆ ಆಗುವಂಥ ವಿಶೇಷತೆಗಳ ಬಗ್ಗೆ, ಆ ನೀರಿನಲ್ಲಿರುವಂಥ ಅಂಶಗಳ ಬಗ್ಗೆ ಇನ್ನೂ ಕೂಡ ಸೈನ್ಸ್ಗೆ ಗೊತ್ತಾಗಿಲ್ಲ ಏನು ಅಂತೇಳಿ ಚಾಲೆಂಜ್ ಮಾಡಿ ನನಗೆ ಬೇಕಿದ್ರೆ. ನೀವು ಬಿಸ್ಲರಿ ವಾಟರ್ ತಂದು ಮನೆಯಲ್ಲಿಡಿ, 1 ಲೀಟರ್ ಗಂಗಾ ನದಿ ತಂದು ಮನೆಯಲ್ಲಿಡಿ, ಗಂಗಾ ನದಿ ನೀರು ಹಾಳಾಗಲ್ಲ. ಆ ನಮಾಮಿ ಗಂಗೆ ಮಾಡುವಾಗಲೂ ತಮಾಷೆ. ಈಗ 42 ಕೋಟಿ ಅಂತೆ ಇಲ್ಲಿಗೆ. ಇದು ಹಂಗೆ 42 ಕೋಟಿ 3 ಜನರಿಗೆ. ಆ 42 ಕೋಟಿಯನ್ನು ಫಾಲೋಅಪ್ ಮಾಡ್ತೀನಿ. ಈ ವಿಚಾರದಲ್ಲಿ ಮಾತ್ರ ನಿಮ್ಮನ್ನು ಈ ಗಲೀಜು ನೀರೇ ಕುಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ನಮಸ್ತೆ.